ಎಲ್ರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಆರ್ಗ್ಯಾನಿಕ್ ಏರ್ ಶಾಂಪೂ ಅದರಲ್ಲೇ ಹೇರ್ ಕಲರ್ ಹೇಗೆ ಮಾಡಿಕೊಳ್ಳೋದು ಅಂತ ಒಂದು ಸಿಂಪಲ್ ಆಗಿ ತೋರಿಸ್ಕೊಳ್ತೀನಿ. ಬನ್ನಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ. ಹೈಬಿಕಸ್ ಪೌಡರ್, ಶಿಕಾಕಾಯಿ ಪೌಡರ್, ಭೃಂಗರಾಜ್ ಪೌಡರ್, ಅರಿತಾ ರೀಟಾ, ಆಮ್ಲಾ, ಆಪ್ಷನಲ್ ಮೆಹಂದಿ. ಆರ್ಗ್ಯಾನಿಕ್ ಯಾವುದಾದ್ರೂ ಮೆಹಂದಿ ಆದರೂ ಓಕೆ. ಬನ್ನಿ ಇವಾಗ ಹೇಗೆ ಮಿಕ್ಸ್ ಮಾಡೋದು ಅಂತ ನೋಡೋಣ. ಅರಿತಾ ರೀಟಾ 1 ಟೇಬಲ್ ಸ್ಪೂನ್, ಭೃಂಗರಾಜ್ ಪೌಡರ್ 1 ಟೇಬಲ್ ಸ್ಪೂನ್, ಆಮ್ಲಾ 1 ಟೇಬಲ್ ಸ್ಪೂನ್, ಶಿಕಾಕಾಯಿ ಪೌಡರ್ 1 ಟೇಬಲ್ ಸ್ಪೂನ್. ಇದು ಒಬ್ಬರಿಗೆ ಆಗೋಷ್ಟು ಮಾಡ್ತಾ ಇರೋದು ನಾನು. ಈ ಥರ ಆರ್ಗ್ಯಾನಿಕ್ ಪೌಡರ್ನ ಹಾಕಿ ಮಾಡ್ಕೊಳ್ಳೋದ್ರಿಂದ ಕೆಮಿಕಲಿಂದ ದೂರ ಇರ್ಬೋದು ನಾವು. ಕೆಮಿಕಲ್ ಫ್ರೀ ಇದು. ಇದು ಆಪ್ಷನಲ್ ಮೆಹಂದಿ. ಶಾಂಪೂ ಜೊತೆಯಲ್ಲಿ ಕಲರಿಂಗು ಮಾಡ್ಕೊಂಡ್ಬಿಡ್ಬೋದು. ಒಂದೇ ಟೈಮ್ನಲ್ಲಿ 2 ಕೆಲಸನೂ ಆಗೋಗುತ್ತೆ. ಹೇಗಿದ್ದರೂ ಇದನ್ನ ಹಾಫ್ ಆನ್ ಅವರ್ ಬಿಡಲೇಬೇಕಾಗುತ್ತೆ. ಇಲ್ಲ ಒಂದು 15 ಮಿನಿಟ್ಸ್ ಆದರೂ ಬಿಟ್ಟರೂ ಆಗುತ್ತೆ. ಅದ್ರ ಜೊತೆಯಲ್ಲಿ ಕಲರ್ ಹಾಕೋದ್ರಿಂದ 2 ಕೆಲಸನೂ ಆಗುತ್ತೆ. ವಾಟರ್ ಹಾಕಿ ಮಿಕ್ಸ್ ಮಾಡಬೇಕು. ಮಾಡಿ ಮಿಕ್ಸ್ ಮಾಡಿ. ಮಾಡು ಮಾಡು. ಚೆನ್ನಾಗಿ ಮಿಕ್ಸ್ ಮಾಡಿ ಮೆಲ್ಲಗೆ ಮೇಲೆ ನಿಧಾನಕ್ಕೆ ಮಾಡಬೇಕು. ಬರೀ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮ ತಲೆ ಕೂದಲನ್ನೆಲ್ಲ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಆದರೆ ಈ ಥರ ಆರ್ಗ್ಯಾನಿಕ್ ಶಾಂಪು ಮತ್ತು ಕಲರ್ ಮಾಡ್ಕೊಳ್ಳೋದ್ರಿಂದ ನಾವು ಕೆಮಿಕಲ್ ಫ್ರೀ ಆಗಿರ್ಬೋದು. ಈಗೀಗ ರೆಡಿ ಆಯಿತು. ಓಕೆ ಮಾಡ್ದಾ? ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇದನ್ನು ತಲೆಗೆ ಅಪ್ಲೈ ಮಾಡ್ಕೊಂಡು ಒಂದು 10 to 15 ಮಿನಿಟ್ಸ್ ಬಿಟ್ಟರು ಆಗುತ್ತೆ. ಆಮೇಲೆ ಏರ್ ವಾಶ್ ಮಾಡಿಕೊಂಡ್ರೆ ಆಗುತ್ತೆ. ಇದು ನನಗೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ. ನಿಮಗೂ ಕೂಡ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಟ್ರೈ ಮಾಡಿ. ಒಂದು ಸೆಕೆಂಡ್. ಓಕೆ, ಹೋಮ್ ಮೇಡ್ ಏರ್ ಕಲರ್ ಆ್ಯಂಡ್ ಹೇರ್ ಶಾಂಪೂ ರೆಡಿ ಆಗಿದೆ. ಇದನ್ನು ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳೋದು ಒಂದೇ. ಓಕೆ ಆಯಿತು. ಓಕೆ, ಥ್ಯಾಂಕ್ ಯು.